ಮುಂಗಾರಿನ ಆರ್ಭಟಕ್ಕೆ ಕರಾವಳಿ ಭಾಗದ ಉಡುಪಿ ಒಂದು ರೀತಿ ನಲುಗಿ ಹೋಗಿದೆ, ಅಕ್ಷರಶಃ ನಲುಗಿ ಹೋಗಿದೆ. ನಿನ್ನೆ ಬಂದಂತಹ ಸುಮಾರು 5 ಗಂಟೆಗಳ ಮಳೆ ಉಡುಪಿಯನ್ನ ತಲ್ಲಣಗೊಳಿಸಿದೆ. ಈ ಹಿಂದೆ ಯಾವತ್ತೂ ಕೂಡ ನೆರೆಯನ್ನ ಕಾಣದಂತಹ ಕೆಲ ಪ್ರದೇಶಗಳು ಕೂಡ ನದಿ ನೀರು ಹರಿದಂತೆ ಆ ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಉಡುಪಿಯ ಜನ ಮುಂಗಾರಿಗೆ ಹೈರಾಣಾಗೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮಹಾಮಳೆಗೆ ಉಡುಪಿ ಕೃಷ್ಣ ಮಠದ ರಸ್ತೆ ಜಲಾವೃತ, ಅಂಗಡಿ ಫ್ಯಾಕ್ಟರಿ ಮನೆಗಳು ನೀರಲ್ಲಿ ಮುಳುಗಡೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದಲ್ಲಿ ನೆರೆ ಆತಂಕ ತಂದೊಡ್ಡಿದೆ. ಸೋಮವಾರ ಬಿದ್ದ ಮಳೆ ಕಂಡು ಕೇಳರಿಯದ ರೀತಿಯಲ್ಲಿ ಜಲ ದಿಗ್ಬಂಧನವನ್ನ ಸೃಷ್ಟಿ ಮಾಡಿದೆ. ಉಡುಪಿ ನಗರದಿಂದ 2 ಕಿಲೋಮೀಟರ್ ದೂರದ ಗುಂಡಿಬೈಲು ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಇನ್ನು ದೊಡ್ಡನಗುಡ್ಡೆ, ಅಂಬಾಗಿಲು, ಸಂತೆಕಟ್ಟೆ, ಗುಂಡಿಬೈಲು ರಸ್ತೆ ಸುತ್ತಮುತ್ತಲ ಗದ್ದೆಗಳಿಂದ ನಗರದತ್ತ ನೀರು ನುಗ್ತಾ ಇದೆ. ಇದರಿಂದಾಗಿ ಕುಂದಾಪುರ ಭಾಗದಿಂದ ಉಡುಪಿ ನಗರ ಪ್ರವೇಶಿಸುವಂತಹ ಕೃಷ್ಣ ಮಠಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರು ಕಟ್ಕೊಂಡಿತ್ತು. ವಾಹನ ಸವಾರರು, ಬೈಕ್ ಸವಾರರು, ಪಾದಾಚಾರಿಗಳು ಪರದಾಡಬೇಕಾಯಿತು. ಇನ್ನು ಅಂಗಡಿ ಮುಂಗಟ್ಟುಗಳು, ಕೂಲ್ ಡ್ರಿಂಕ್ಸ್ ಫ್ಯಾಕ್ಟರಿ, ಮನೆ ಹೀಗೆ ಎಲ್ಲಂದರಲ್ಲಿ ಭಾರಿ ನೀರು ಆವರಿಸಿತ್ತು. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಬೀಳ್ತಾ ಇದೆ. ತಗ್ಗು ಪ್ರದೇಶಗಳು, ಅಲ್ಲಲ್ಲಿ ನದಿ ಪಾತ್ರಗಳು, ಇಂದ್ರಾಣಿ ತೀರ್ಥದ ಆಸುಪಾಸು ಜಲಾವೃತ ಆಗಿರುವಂಥದ್ದು ನಾವು ನೋಡಬಹುದು. ರಜೆಯ ಗೊಂದಲ ನೋಡ್ತಾ ಇದ್ದೇವೆ. ಪೋಷಕರೇ ಮಕ್ಕಳನ್ನು ಶಾಲೆಗೆ ಹೋಗಿ ಕರ್ಕೊಂಡ್ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಇಡೀ ತಾಲೂಕಿನಲ್ಲಿ ಬೈಂದೂರು ಮತ್ತು ಕುಂದಾಪುರದಲ್ಲಿ ಮಾತ್ರ ಸುಮಾರು 50 ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಯಾವ ತಾಲೂಕಿನಲ್ಲೂ ಕೂಡ BOಗಳು ರಜೆ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಗೆ ರಜೆಯನ್ನು ಘೋಷಣೆ ಮಾಡಿಲ್ಲ. ಅದರ ಜೊತೆಗೆ ನಾವು ನೋಡ್ಬೋದು ಯಾವ ಥರ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ ಅನ್ನುವಂಥದ್ದು. ಇದು ಗುಂಡುಬೈಲು ಆಸುಪಾಸಿನ ರಸ್ತೆ, ಸುತ್ತ ಮನೆ, ಅಂಗಡಿಗಳು, ತಗ್ಗು ಪ್ರದೇಶ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ನಾವು ಈ ಭಾಗದಲ್ಲಿ ನೋಡ್ಬೋದು. ಅಂಗಡಿಗಳಿಗೂ ಕೂಡ ನೀರು ನುಗ್ಗಿ ಮಳೆ ನೀರು ಒಳಗೆ ಬರದ ಹಾಗೆ ತಡೆಯನ್ನು ಇಟ್ಕೊಂಡಿರುವಂಥದ್ದು. ಪಕ್ಕದಲ್ಲೊಂದು ಅಂಗಡಿ ಇದೆ, ಅಲ್ಲಿ ಟೆಂಪೋ ಟೈರ್ವರೆಗೂ ಕೂಡ ಮುಳುಗಡೆಯಾಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ವಿಪರೀತವಾಗಿ ಎಲ್ಲ ಕಡೆ ನೀರು ಕಟ್ಟಿಕೊಂಡಿರೋದ್ರಿಂದ ಪ್ರಮುಖ ಜಂಕ್ಷನ್ನತ್ತ ನೀರು ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಮತ್ತೊಂದು ಜಂಕ್ಷನ್ಗೆ ಹೋಗ್ತೇವೆ. ಇಲ್ಲಿಂದ ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳು ಸಿಕ್ಕಾಕೊಂಡಿರುವಂಥದ್ದು. ಸಾರ್ವಜನಿಕರೇ ಪೊಲೀಸರ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ವಾಹನಗಳಿಗೆ ರೂಟನ್ನು ಬದಲು ಮಾಡಿ ತೆಗೆದುಕೊಂಡು ಹೋಗುವಂಥದ್ದು. ಶಾಲಾ ವಾಹನಗಳು ಸಿಲುಕಿಕೊಂಡಿದೆ, ದ್ವಿಚಕ್ರ ವಾಹನಗಳು ಸಿಲುಕಿಕೊಂಡಿರುವಂಥದ್ದು. ಈ ರಸಿಕಾ ಜಂಕ್ಷನ್ ಇದೆ ಗುಂಡಿಬೈಲು ವ್ಯಾಪ್ತಿಯಲ್ಲಿ. ಇಲ್ಲಿ ಈ ಥರದ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಮುಖವಾಗಿ ಇಡೀ ಸುಮಾರು ಒಂದು 100-150 ಮೀಟರ್ ವ್ಯಾಪ್ತಿಯಲ್ಲಿ ಆ ಭಾಗ ಗುಂಡಿಬೈಲು ಭಾಗದಿಂದ ನಾವು ನೋಡ್ಬೋದು. ಅಲ್ಲಿ ಒಂದು ಒಳಚರಂಡಿ ಯಾವ ಮಟ್ಟಕ್ಕೆ ತುಂಬಿ ಹರಿತಾ ಇದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ದ್ವಿಚಕ್ರ ವಾಹನ ಸವಾರರು ಅಲ್ಲಿ ಪರದಾಡುವಂಥದ್ದು, ಮಹಿಳೆಯರು ಪರದಾಡಿಕೊಂಡು ಓಡಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಕೂಡ ಇದೆ ನೋಡ್ಬೋದು. ಅಂದರೆ ಪ್ರಮುಖ ಜಂಕ್ಷನ್ ಇದು. ಈ ಜಂಕ್ಷನ್ ಸುತ್ತ 4 ಸುತ್ತರಿಂದ ನೀರು ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಅಂಗಡಿಗಳಿಗೆ ನೀರು ನುಗ್ಗಿದಂತಹ ವಾತಾವರಣ. ಮತ್ತು ಈ ಭಾಗದಲ್ಲಿ ನೋಡ್ಬೋದು ಜನವಸತಿ ಪ್ರದೇಶ. ಇದು ಜನವಸತಿ ಪ್ರದೇಶದತ್ತ ನೀರು ಹರಿದುಕೊಂಡು ಹೋಗುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಶಾಲೆಗೆ ರಜೆ ಕೊಡಲಿಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಅಂಗಡಿಗಳಿಗೆ, ಹೋಟೆಲ್ಗಳಿಗೆ, ಸಾಫ್ಟ್ ಡ್ರಿಂಕ್ಸ್ ಇರುವಂಥ ಫ್ಯಾಕ್ಟ್ರಿಗಳಿಗೆ ಎಲ್ಲವೂ ಕೂಡ ನೀರು ನುಗ್ಗಿದೆ. ಅಂದರೆ ಯಾವ್ಯಾವ ಹೊಳೆ ಇದೆ ಈ ಭಾಗದಲ್ಲಿಂದ ಜನರನ್ನು ರೆಸ್ಕ್ಯೂ ಮಾಡುವಂತಹ ಕೆಲಸವನ್ನು ಕೂಡ ಸ್ಥಳೀಯರು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಅಂದರೆ ವಿಪರೀತವಾದ ಮಳೆ, ಸುಮಾರು ಒಂದು 2-3 ಗಂಟೆಗಳ ಕಾಲ ವ್ಯಾಪಕವಾಗಿ ಮಳೆ ಸುರಿದಿರುವ ಕಾರಣ ಈ ಥರದ ಒಂದು ಪರಿಸ್ಥಿತಿ ಉಡುಪಿ ನಗರದ ಆಸುಪಾಸಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ದೋಣಿ ಮೂಲಕ 14 ಮಂದಿ ಕಾರ್ಮಿಕರ ರಕ್ಷಣೆ. ಅಂದಹಾಗೆ ಉಡುಪಿ ಹೊರವಲಯದ ನಿಟ್ಟೂರು ಎಂಬಲ್ಲಿ ನೆರೆ ನೀರಿನಲ್ಲಿ ಸಿಕ್ಕಾಕೊಂಡಿದ್ದಂತಹ 14 ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ಗದ್ದೆಯಲ್ಲಿ ಬಿಡಾರ ಹೂಡಿದಂತಹ ಕಾರ್ಮಿಕರು ನೀರಿನ ಮಟ್ಟ ಏರಿಕೆಯಾದರೂ ನಗರಕ್ಕೆ ಬರೋದಕ್ಕೆ ತಯಾರಿರಲಿಲ್ಲ. ಅಗ್ನಿಶಾಮಕ ದಳ, ಗೃಹ ರಕ್ಷಕರ ದಳದ ಸಿಬ್ಬಂದಿ ಕಾರ್ಯಾಚರಣೆ ಮೂಲಕ 14 ಕಾರ್ಮಿಕರ ರಕ್ಷಣೆ ಮಾಡಿದ್ದಾರೆ. ಉಡುಪಿಯಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ತಗ್ಗು ಪ್ರದೇಶಗಳು ಜಲಾವೃತ ಆಗಿರುವಂಥದ್ದು. ನದಿ ಮತ್ತು ತೊರೆಯ ಪಾತ್ರದ ಮನೆಗಳಿಗೆ ನೀರು ನುಗ್ಗಿರುವ ಕಾರಣ ಸುಮಾರು 13-14 ಕೂಲಿ ಕಾರ್ಮಿಕರು ಕೊಣಂಕೂರು ಭಾಗದಲ್ಲಿ ಸಿಲುಕೊಂಡಿದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅವರನ್ನು ಅಗ್ನಿಶಾಮಕ ದಳ ಕಾರ್ಯಾಚರಣೆ ಮಾಡಿ ಅಲ್ಲಿಂದ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಭಾಗದಲ್ಲಿ ನೆರೆ ಹೆಚ್ಚಳ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಈ ಭಾಗಕ್ಕೆ, ನಿಟ್ಟೂರು ಭಾಗಕ್ಕೆ ಬನ್ನಿ ಅಂತ ಕರೆದ್ರೂ ಕೂಡ ಅಲ್ಲಿರುವಂಥ ಮನೆಯವರು ವಾಪಸ್ ಬಂದಿಲ್ಲ. ನೆರೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬರ್ತೇವೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗ್ಬೋದು. ವಿಪರೀತವಾದ ನೀರಿನ ಸೆಳೆತ ಇರೋದ್ರಿಂದ
ಆ ಭಾಗಕ್ಕೆ ದೋಣಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೋಣಿಯನ್ನು ಕಟ್ಟಿ ಹಗ್ಗದಿಂದ ಎಳೆದು ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 14-15 ಜನ ಆ ಭಾಗದಲ್ಲಿ ನಾವು ಕಾಣ್ಬೋದು ದೃಶ್ಯಗಳಲ್ಲಿ. 3-4 ಮನೆಗಳಿದೆ, ಅಂದರೆ ಶೆಡ್ಗಳನ್ನು ಮಾಡಿ ಗದ್ದೆಯಲ್ಲಿ ಅವರು ಅಲ್ಲಿ ಇರುವಂಥದ್ದು. ಅವರನ್ನು ರೆಸ್ಕ್ಯೂ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳ ನಿರಂತರವಾಗಿ ಜನರನ್ನ ರೆಸ್ಕ್ಯೂ ಮಾಡುವ ಕೆಲಸವನ್ನ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಹೋಮ್ ಗಾರ್ಡ್ಸ್ಗಳು ಮತ್ತು ಸ್ಥಳೀಯರು ಕೂಡ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳದ ಜೊತೆ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸ್ಪೀಡ್ ಬೋಟ್ಗಳು ಅಥವಾ ಯಾಂತ್ರೀಕೃತ ಬೋಟ್ಗಳು ಅಲ್ಲಿ ಇರೋದಿಲ್ಲ, ಹಗ್ಗದ ಮೂಲಕನೇ ಅವ್ರನ್ನ ಸೆಳಿಬೇಕು ಅನ್ನುವಂಥದ್ದು. ವಿದ್ಯುತ್ ಕಂಬಕ್ಕೆ ಒಂದು ರೋಪ್ ಅನ್ನ ಕಟ್ಟಿ ಜನಗಳನ್ನ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ನಿಜಕ್ಕೂ ಕೂಡ ಇದು ಬಹಳ ಆತಂಕಕಾರಿ. ಆ ಬೋಟ್ ಅನ್ನ ಮಾನವ ಶ್ರಮದಿಂದ ಎಳ್ಕೊಂಡೆ ಅವರನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕಾದಂತ ಕೆಲಸ ನಡೀತಾ ಇದೆ. ಒಂದ್ ಲೆಕ್ಕದಲ್ಲಿ ಕಾರ್ಮಿಕರು ಶಿಫ್ಟ್ ಆಗೋದಕ್ಕೆ ಕೇಳಿಲ್ಲ, ಯಾಕಂದ್ರೆ ಮಳೆ ಕಮ್ಮಿ ಆಗ್ಬಹುದು ಅನ್ನೋ ಒಂದು ಆಶಾಭಾವನೆ ಇತ್ತು. ಆದ್ರೆ ಪೌರಾಯುಕ್ತರು ಒತ್ತಾಯ ಮಾಡಿ ಅವ್ರನ್ನ ವಾಪಸ್ ಕರೆಸಿರೋ. ಮಳೆ ಕಮ್ಮಿ ಆದ್ರೂ ಕೂಡ ನೆರೆಯ ಪ್ರಮಾಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಂದ್ರೆ ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದ ಭಾರಿ ಪ್ರಮಾಣದ ನೀರು ಈ ಭಾಗಕ್ಕೆ ಹರಿದು ಸಮುದ್ರವನ್ನು ಸೇರ್ತಾ ಇರೋದು. ಹಾಗಾಗಿ ಇನ್ನು ಅವ್ರನ್ನ ಅಲ್ಲಿ ಉಳಿಸೋದು ಸರಿಯಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳ, ಅದರ ಜೊತೆಗೆ ಹೋಮ್ ಗಾರ್ಡ್ಗಳು, ಸ್ಥಳೀಯರು, ನಗರಸಭೆಯ ಕಾರ್ಮಿಕರು ಎಲ್ಲರೂ ಕೂಡ ಬಂದು ಕೆಲಸವನ್ನ ಮಾಡಿದ್ದಾರೆ. ಚಕ್ರತೀರ್ಥ ಸಕ್ರಿ ವ್ಯಾಪ್ತಿಯಲ್ಲಿ ಜನರ ರಕ್ಷಣೆ. ಇನ್ನು ಮುಂಗಾರು ಮಳೆ ಉಡುಪಿ ನಗರದ ಹಲವೆಡೆ ನೆರೆ ಸೃಷ್ಟಿಯಾಗಿದೆ. ಚಕ್ರತೀರ್ಥ ಸಕ್ರಿ ವ್ಯಾಪ್ತಿಯಿಂದ 8 ಜನರ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ದಳ ಕಾರ್ಯಾಚರಣೆ ಮುಂದುವರೆಸಿದೆ. ಜಲಾವೃತವಾದಂತಹ ಮನೆಗಳಿಂದ ಮಹಿಳೆಯರು, ಮಕ್ಕಳು, ವೃದ್ಧರನ್ನ ಬೋಟ್ ಮೂಲಕ ಕರೆತರಲಾಗಿದೆ. ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬೈಲಕೆರೆ, ಕಲ್ಸಂಕ, ಅದರ ಜೊತೆಗೆ ಗುಂಡಿಬೈಲು, ಚಕ್ರತೀರ್ಥ, ಸಗ್ರಿ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇದೆ. ನಾವು ನೋಡ್ಬೋದು, ಅಂದರೆ ಬೈಲಕೆರೆಯಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿಯುವ ಪರಿಣಾಮದಿಂದಾಗಿ ಸುತ್ತಮುತ್ತಲ ಸುಮಾರು ಒಂದು 6-7 ಮನೆಗಳು ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಂದ್ರಾಣಿ ತೀರ್ಥ ತುಂಬಿ ಹರಿಯೋದ್ರಿಂದ ಈ ಭಾಗದಲ್ಲಿ ವ್ಯಾಪಕವಾದ ನೀರು ಆ ಭಾಗದಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ಹರಿದಿರುವಂಥದ್ದು. ಹೋಟೆಲ್ನ ಕೆಳಭಾಗ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಸುತ್ತಮುತ್ತಲಿನ ಮನೆ, ಗದ್ದೆ, ಇಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದವರು ಸರ್ವಸನ್ನದ್ಧರಾಗಿ ಜಾಕೆಟ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು, ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಏಕಾಏಕಿ ಮಳೆ ಭಾರೀ ಪ್ರಮಾಣದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಸುತ್ತಮುತ್ತಲ ಭಾಗ ಜಲಾವೃತ ಆಗಿದೆ. ಹಾಗಾಗಿ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು. ಸುಮಾರು 15 ದಿವಸದ ಹಿಂದೆ ವಿಪರೀತ ಮಳೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು 4 ಮನೆಗಳಿಗೆ ನೀರು ಬಂದಿತ್ತು. ಅಂದರೆ ಇದು ಬಹಳ ಇಂದ್ರಾಣಿ ತೀರ್ಥದ ತಟದಲ್ಲೇ ಮನೆಯನ್ನು ಕಟ್ಟಿಕೊಂಡಿರೋದ್ರಿಂದ ಆ ಭಾಗ ಮುಳುಗಡೆ ಆಗ್ತದೆ. ಅಂದರೆ ಪೂರ್ತಿ ಮುಳುಗಡೆ ಆಗುವ ಮೊದಲೇ ಜನರನ್ನು ಶಿಫ್ಟ್ ಮಾಡಿದರೆ ಸೇಫ್ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಮಾಹಿತಿ ಇತ್ತು, ಆದರೆ ವಿಪರೀತವಾಗಿ ಅಂದರೆ ಮಣಿಪಾಲ ಭಾಗದಲ್ಲಿ ಭಾರೀ ಮಳೆ ಬಿದ್ದಿರುವ ಕಾರಣ ಈ ಭಾಗಕ್ಕೆ ಈ ಪ್ರಮಾಣದಲ್ಲಿ ನೀರು ಬರ್ತದೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ. ಹಾಗಾಗಿ ಬೋಟ್ಗಳನ್ನು ಕೂಡ ಸೇಫಾಗಿ ತಂದು ಇರಿಸಲಾಗಿತ್ತು. ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಶಿಫ್ಟ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಅವ್ರನ್ನ ಅಗ್ನಿಶಾಮಕ ದಳದವರು ಬಂದು ಶಿಫ್ಟ್ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲೆಯಲ್ಲಿ ಮತ್ತೆ 1-2 ದಿವಸಗಳ ಕಾಲ ಭಾರಿ ಮಳೆ ಬೀಳಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ, ನದಿ ಮತ್ತು ಸಮುದ್ರ ತೀರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಇನ್ನು ಇಂದ್ರಾಣಿ ತೀರ್ಥದ ಆಸುಪಾಸಿನ 5 ಮನೆಗಳು ಜಲಾವೃತ ಆಗಿವೆ. ಮಗು, ವೃದ್ಧೆ, ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಉಡುಪಿಯ ಕನ್ನಾರ್ಪಾಡಿ ಕಡೇಕಾರು ಸಂಪರ್ಕದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮಧ್ಯ ಉಡುಪಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.